ಇವತ್ತು ನಮ್ಮಪ್ಪ ಅಮ್ಮಂಗೆ ಸರ್ಪ್ರೈಸ್ ಇವತ್ತು. ಇಬ್ಬರು ಮ್ಯಾಚಿಂಗ್ ಹಾಕೊಂಡವ್ರೆ. ಇಲ್ಲಿ ನಮ್ಮಪ್ಪ ಪೊಲೀಸ್ ಅಲ್ವಾ, ಅದಕ್ಕೆ ಗ್ರೀನ್ ಪ್ಯಾಂಟು. ಯಾವ ಡಿಪಾರ್ಟ್ಮೆಂಟ್ ಅಪ್ಪ? ಪೊಲೀಸ್ ಕಲರ್ ಪ್ಯಾಂಟ್ ಅದು. ಸರಿ, ಏನು ಸರ್ಪ್ರೈಸ್ ಅಂತ ಹೋಗ್ತಾ ಗೊತ್ತಾಗುತ್ತೆ, ಅಲ್ಲಿ ಹೇಳ್ತೀವಿ. ಸೊ ಇವಾಗ ಹೊರಡಬೇಕು. ಎಷ್ಟು ಗಂಟೆ ಆಗೈತೆ? 5 ಗಂಟೆ. ಸರಿ, ಸಿಗೋಣ ಅಲ್ಲಿ. ಇಲ್ಲಿ ನೋಡೇ, ಇಬ್ರು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಬನ್ನಿ. ಅವರು ಪೊಲೀಸು. ಇವಾಗ ಯಾರು ಗಾಡಿ ಹಿಡಿಯಲ್ಲ ನಮ್ಮದು ಅಂತ. ಇಸ್ಕಾನ್ ಟೆಂಪಲಿಗೆ ಬಂದಿದ್ದೀವಿ. ಬೆಳಿಗ್ಗೆ 7:15 ಜನ ತುಂಬಿದ್ದಾರೆ. ಹಾಯ್ ಬ್ರೋ, ಫಸ್ಟ್ ಟೈಮಾ? ಹೇಗೆ ಅನಿಸ್ತಿದೆ? ಇನ್ನೂ ಅನಿಸಿಲ್ವಾ? ನಡಿ, ಆಯಿತು. ಸೊ ಪ್ರೋಗ್ರಾಮಿಗೆ ಹೋಗೋದಕ್ಕೂ ಮುಂಚೆ ಬರ್ತಿಲ್ಲ ನಾಚ್ಕತ್ತವ್ರವರು. ಇಸ್ಕಾನ್ ಟೆಂಪಲಿಗೆ ಬಂದಿದ್ದು. ಇಸ್ಕಾನ್ ಟೆಂಪಲಲ್ಲಿ ಪ್ರಸಾದ ತಿಂತಿದ್ದೀವಿ. ಪ್ರಸಾದ ಚೆನ್ನಾಗಿದೆ. ಹೆಂಗಿದೆಯಮ್ಮ? ಬಂದಿದ್ದ ಇಸ್ಕಾನ್ ಟೆಂಪಲ್ಗೆ? ಒಂದ್ಸಲಿ ಬಂದಿದ್ದ. ಯಾರ ಜೊತೆ? ಅಶ್ವಿನ್ ಜೊತೆ. ನಮ್ಮ ಅಪ್ಪ ಯಾವಾಗಲೂ ಬರ್ತಿದ್ರು. ಬಂದಿದ್ದೀರಾ ನೀನು? ಸರಿ, ಆಯಿತು. ಹೆಂಗೋ ಇಸ್ಕಾನ್ ಟೆಂಪಲು ಬಂದಾಯಿತು. ದರ್ಶನನ ತೋರ್ಸೋಕ್ಕಾಗಲಿಲ್ಲ, ಎಲ್ಲ ಕಡೆ ಫೋಟೋ ತೆಗಿಯಂಗಿಲ್ಲ. ಸರಿ, ಮತ್ತೆ ಸಿಗೋಣ. ಎಲ್ಲಿ ಕರ್ಕೊಬಂದಿದ್ದೀವಿ ಗೊತ್ತಾ? ನಮ್ಮಮ್ಮ ಡೈಲಿ ನೋಡ್ತಿದ್ರು ಬೊಂಬಾಟ್ ಭೋಜನನ. ಸೊ ಅದಕ್ಕೆ ಇಲ್ಲಿಗೆ ಕರ್ಕೊಬಂದಿದ್ದೀವಿ. ಹೆಂಗೆ ಅನಿಸ್ತೈತೆ? ಸೂಪರ್. ಇಲ್ಲಿ ಮೇಕಪ್ ಮಾಡಿಸ್ಕೆಲ್ಲ ಕೂರಿಸಿದ್ದಾರೆ. ಅದೇ ಸೆಟ್ಟು. ಈ ಥರ ಮನೆ ಮಾಡ್ಕೊಂಡಿದ್ದಾರೆ. ಇದರೊಳಗೆ ಕೂಡ ಸೆಟ್ ಹಾಕೊಂಡಿರೋದು. ಹಾಂ, ಚೆನ್ನಾಗೈತಾ? ಹೆಂಗೆ ಅನಿಸ್ತೈತೆ? ಇನ್ನೇನು ಹೋಗಿಲ್ವಲ್ಲ. ಸೊ ಅದೇ ಸೆಟ್ಟು. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲು. ಸರಿ, ಸಿಗೋಣ ಆಮೇಲೆ ಏನೇನಾಗುತ್ತೆ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ವಿಶೇಷ ಭೋಜನ. ತುಂಬಾ ವಿಶೇಷ. ಯಾಕೆಂದ್ರೆ ಇಡೀ ವಾರ ನಾವು ವ್ಯಾಲೆಂಟೈನ್ಸ್ ವೀಕ್ ಆಚರಿಸ್ತೇವೆ. ವ್ಯಾಲೆಂಟೈನ್ಸ್ ಡೇ 14 ತಾರೀಕಿದೆ. ಯಾವುದೋ ಹೊಸ ಸ್ಟೈಲ್ ಮಾಡ್ತಾರೆ. ದೇವ ಥರ ಕೆಡಿಸ್ತಾವೆ. ಅಲ್ಲಿ ಶೂಟಿಂಗ್ ಮಾಡ್ತಾವ್ರೆ ಅವಾಗಲಿಲ್ಲ. ಶಶಾಂಕ್ ಕಾಣಿಸ್ತಾನೆ ಇಲ್ಲ. ಓ, ಶಶಾಂಕ್ ತಾಯಿ. ದೇವ ಥರ ಕಾಣಿಸ್ತಾವಳೆ. ನಮ್ಮಮ್ಮ ನೀನು ಹಂಗೆ ಮಾಡಿಸ್ಕೊಬಿಡು. ಸರಿ, ಫಸ್ಟ್ ಯಾರ್ದಿರೋದು? ನಿಮ್ಮದು ಥರ ಕಾಣಿಸ್ತಾವಳೆ ರೆಡಿಯಾಗಿ. ಹೊಸ ಹೇರ್ ಸ್ಟೈಲಲ್ಲಿ ಡೈರೆಕ್ಟಾಗ. ಇಲ್ಲೂ ಕ್ಯಾಮ್ರಾದಲ್ಲೂ ಚೆನ್ನಾಗಿ ಕಾಣಿಸ್ತಿದ್ಯಾ? ನೆಕ್ಸ್ಟು ರೆಡಿ ಇದ್ದಾರೆ, ರೆಡಿ ಆಗೋದಕ್ಕೆ. ನೆಕ್ಸ್ಟ್ ಇವರು ನೋಡ್ತವ್ರೆ ಏನು ಮಾಡಕ್ಕೆ ಬಂದಿದ್ದೀವಿ ಅಂತ. ಇವ್ರದ್ದು ನೆನ್ನೆ ಬರ್ತಡೇ ಆಗಿದೆ, ಅದಕ್ಕೆ ಅರ್ಕ ಬಂದು ಹೋಗ್ತಾನಿಲ್ಲ. ಮತ್ತೆ ಸ್ನಾನ ಮಾಡಿಲ್ಲ, ದೇವಸ್ಥಾನಕ್ಕೆ ಬಂದಿಲ್ಲ. ಸರಿ, ಹೇಳಿರ್ತೀವಿ ಬಿಡಿ. ಸಿಂಗಲ್ ಅಂತ ನಮಗೆ ನಂಬಿಕೆ ಇಲ್ಲ. ನಮ್ಮದೇ ಎಪಿಸೋಡ್ ಮುಗ್ದಿರುತ್ತೆ ಇವಾಗ. ನೆಕ್ಸ್ಟ್ ಎಪಿಸೋಡ್ಗೆ ನಮ್ಮ ಅಪ್ಪ ಅಮ್ಮ ರೆಡಿಯಾಗಿದ್ದಾರೆ. ಇವನು ಬೆಳಗಾಗ್ಬಿಟ್ಟಿದ್ದಾನ. ಹೆಂಗಿತ್ತು ಬ್ರೋ ನಮ್ಮ ಪ್ರೋಗ್ರಾಮು? ಚೆನ್ನಾಗಿತ್ತು. ನಮಗೆ ಕೊಡ್ತಾರೆ ಅಂತ ಕಾಯ್ತಿದ್ರು, ಕೊಡಲಿಲ್ಲ. ನಮ್ಮ ಪ್ಲೇಟೇ ಇನ್ನೂ ಕೊಟ್ಟಿಲ್ಲ. ಹೆಂಗಿತ್ತಪ್ಪ ನಮ್ಮ ಪ್ರೋಗ್ರಾಮು? ಸೂಪರ್ ಆಗಿತ್ತು. ನೆಕ್ಸ್ಟ್ ಇವರಿಬ್ರದ್ದೆ ಹೋಯ್ತಾರೆ ಇವಾಗ. ಹೇಗಿತ್ತು ಪ್ರೋಗ್ರಾಮು? ಸಖತ್ತಾಗಿತ್ತಾ? ನಮ್ಮ ಪ್ಲೇಟೇ ಇನ್ನೂ ಬಂದಿಲ್ಲ. ತಡೀರಿ ಬ್ರೋ, ಬರಲಿ, ಸಿಗೋಣ ಮತ್ತೆ. ಶ್ರೀ ರಮೇಶ್ ಮತ್ತು ಶ್ರೀಮತಿ ಭಾರತಿ ಬಂದರು ನಮ್ಮ ಅಪ್ಪ ಅಮ್ಮ. ಇವಾಗ ನಾಚ್ಕತ್ತವ್ರಿದ್ದು. ಬಹಳ ಖುಷಿ ಆಯ್ತು. ನಿಮ್ಮಿಬ್ಬರನ್ನ ಭೇಟಿ ಮಾಡಿದ್ದು ಬಹಳ ಖುಷಿ ಆಯ್ತು. ನಿಮ್ಮ ವಿಡಿಯೋಗಳು ನೋಡ್ತಾ ಇರ್ತೀನಿ. ಇವ್ರು ಕಿಸ್ಕೊಂಡು ತೆಗಿತು ಅವ್ಳ ವಿಡಿಯೋನ. ಟ್ರಿಪ್ ಹೊರಡ್ತೀರಾ, ಬಾಗಿಲಿಂದ ಹಾಕೋ ಅಷ್ಟೇ ಫೋನ್ ಮಾಡ್ತಾರೆ, ನೀಂದಿರ ಅಂತ ವಾಪಸ್ ಬಂದಿರ್ತೀರ. ಕಿಸಿತ್ತು.
ಸಿಗೋಣ ಪ್ರೋಗ್ರಾಮ್ ಆದಮೇಲೆ ಹೇಗಿದೆ ಅಂತ. ದೇವಸ್ಥಾನಕ್ಕೆ ಅಂತ ಬಂದು ಆದರೆ ರಶ್ ಇರೋದು ನೋಡಿ ದೂರದಿಂದನೇ ಕೈ ಮುಕ್ಕೊಂಡು ಹೋಗ್ತಿದ್ದೀವಿ. ನೀವು ಕೈ ಮುಕ್ಕೊಬಿಡಿ, ಮನ್ಸಲ್ಲಿ ಭಕ್ತಿ ಇರ್ಬೇಕು ಯಾವಾಗ್ಲೂ. ಇಳಿಸ್ಬಿಟ್ರಾ? ಸರಿ ಆಯಿತು. ಅಲ್ಲೊಂದು ಆಯ್ ಮಾಡ್ಬಿಡ ನೋಡ್ತಿದ್ದಾರೆ ಪಾಪ, ಎಲ್ಲಿ ಅಲ್ಲಿಂದ ನೋಡಿದ್ರು, ನೀವು ನೋಡಲಿಲ್ಲ. ಸೊ ಇಷ್ಟೊಂದು ಜನ ಅನ್ಎಕ್ಸ್ಪೆಕ್ಟೆಡ್ ಹಾಂ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ರೆಗ್ಯುಲರ್ ಆಗಿ ಹಿಂಗಿರ್ತಾರೇನೋ ಅಲ್ಲ? ಹ್ಞೂ ರೆಗ್ಯುಲರ್ ಆಗಿ ಇಷ್ಟ ಜನ ಅಂದರೆ ಅಮಾವಾಸ್ಯೆ ಏನೋ ಉಳುಮೆ ಅಂತಲ್ಲ. ಇವಾಗೇನು ಅಮಾವಾಸ್ಯೆನೂ ಇಲ್ಲ, ಇವತ್ತು ರಜಕ್ಕೆ ಇರಬೇಕು. ಕಂಟಿನ್ಯೂಸ್ ಹಾಲಿಡೇ ಐತೆಲ್ಲ ಬಂದ್ಬಿಟ್ಟಿದ್ದಾರೆ. ಒಂದು ಸಲ ರಜೆ ಇರೋದ್ರಿಂದ ಕ್ಯೂ ಅದು ಹಾ. ಫಸ್ಟ್ ಟೈಮ್ ನೋಡಿದ್ದು ಈ ತರ ಕ್ಯೂನ. ಇಲ್ಲಿ ಇಷ್ಟೊಂದು ಜನ. ಬಸ್ ಹತ್ಬೇಕಾದ್ರೆ ತೋರಿಸ್ತೀನಿ ತಡೀರಿ. ಹಾ ಚೆನ್ನಾಗಿದೆ ಅಲ್ಲಿನ ಕ್ಯೂ. ನೋಡ್ದೇನಮ್ಮ? ನೋಡಿದ್ರಾ? ನೋಡ್ದೆ ಒಳಗ್ ಕರ್ಕೊಂಡು ಹೋಗ್ದೆ ನಂಗೆ ಹೋಗಿದ್ರೆ ಒಳಗಡೆ ಇವತ್ತೆಲ್ಲ ಇರಬೇಕು ನೀನು. ಆಮೇಲೆ ಆಗುತ್ತೆ. ಮಾರಿ ಹಬ್ಬ ಆಗೋಗ್ಬಿಡುತ್ತೆ ನೋಡ್ರಿ. ಆಮೇಲೆ ನಿನ್ನ ಅಭಿಮಾನಿಗಳೆಲ್ಲ ಇಟ್ಕೊಬಿಟ್ರೆ ನೀನು. ಅವ್ರ ಕಷ್ಟ ಅವ್ರಿಗಾಗಿರುತ್ತೆ ಇಟ್ಕೊಂಡ್ಬಿಡ್ತಾರೆ. ಆದ್ರೂ ಅವ್ರಿಗೆ ಖುಷಿ ಸಿಗ್ತಿರಲ್ಲ, ಮಾತಾಡಿಸ್ಬೋದು ಅಂತ. ಅಲ್ಲಿ ಬಸ್ಸಿಗೆ ಕ್ಯೂ ನಿಂತಿರೋದ ನಿಮ್ಮ ಪ್ರದೇಶ ಈ ಕಡೆ ಇಲ್ಲೆಲ್ಲ ಈ ಕಡೆ. ಇಲ್ಲವೇ ಎಲ್ಲ ಬಸ್ಸಿಗೂ ಕೂಡ ಕ್ಯೂ ನಿಂತ್ಕೊಂಡಿದ್ದಾರೆ ಇಲ್ಲಿ. ಮತ್ತೆ ಅಕ್ಕಪಕ್ಕ ಜಮೀನವರೆಲ್ಲ ಪಾರ್ಕಿಂಗಿಗೆ ಬಿಟ್ಬಿಟ್ಟವ್ರೆ. ಹಾಂ ಅಲ್ಲಿ ನೋಡಿ ಮುಂದೆ ಬಸ್ ಇದೆಯಲ್ಲ, KSRTC ಬಸ್ ಹತ್ರ ಕಡ್ಲೆಕಾಯಿ ತೋರ್ತೀನಿ ಬಿಡು. ಕೆಂಪಸ್ಸು. ಕೆಂಪಸ್ಸು ಅಲ್ಲಿ ನೋಡಿ, ಅಲ್ಲಿ ಕೆಂಪಸ್ ಹತ್ತಕ್ಕೆ ಜನ. ಬಸ್ ಫ್ರೀ ಅಲ್ವಾ? ಜನಸಾಗರ ಬಸ್ ಫ್ರೀ ಅಲ್ವಾ? ಎಲ್ಲರೂ ಇದ್ದಾರೆ, ಬರೀ ಹೆಣ್ಮಕ್ಳೇ ಇರೋದು. ನಿಮಗೆ ಫ್ರೀ ಕೊಟ್ಬಿಟ್ಟು ಹೆಣ್ಮಕ್ಳಿದಾರೆ, ಇಲ್ಲೆಲ್ಲ ಗಂಡಸ್ರಿಲ್ವಾ? ಕುಣಿಗಲ್ ಹೋಗೋರು ಇಲ್ಲೇ ಹೋಗ್ಬಿಡಿ ವಿಡಿಯೋದಲ್ಲಿ. ನಾವು ಮನೆಗೆ ಹೋಗ್ತೀವಿ. ನಾನು ಇಲ್ಲೇ ಅಲ್ಲ ಮೈಕ್ ಆಡ್ತಿತ್ತಲ್ಲ, ಇಲ್ಲೇ ಐತೆ ಅನ್ಕೊಂಡಿದ್ದೆ. 60 ಕಿಲೋಮೀಟರ್ ಬಂದು ಏನೋ ಅನ್ಕೊಂಡು ಹೋಗ್ಬೋದಿತ್ತು. ಹಾಸ್ಟೆಲ್ಗೆ ಹೋಗ್ಬೋದಿತ್ತು ನಾವು. ಹಾಸನ್ ರೀಚು. ನಮ್ಮ ಅಮ್ಮನೇ ಕೇಳಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು. ಹಿಂದ್ಗಡೆ ಇರೋರು ನಿನ್ ಕಡೆ ಇರೋರು ಹುಡುಗಿ ಸಿಕ್ತಿಲ್ಲ ನನಗೆ, ಅವ್ರಿಗೆ ಹುಡುಗಿ ಸಿಕ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬಂದಿದ್ದು. ಅಂತ ಬಂದ್ವಿ. 60 ಕಿಲೋಮೀಟರ್ ಆಯ್ತು ಈಗ. ಸರಿ ಸಿಗ್ತೀವಿ ಮನೆಗೆ ಹೋಗಿ. ಪ್ರೋಗ್ರಾಮ್ ಹೋಗಿದ್ರಲ್ಲ, ಹೇಗೆ ಅನ್ನಿಸ್ತು? ಫಸ್ಟ್ ಟೈಮ್ ಟಿ ವಿನಲ್ಲಿ ಮೇಕಪ್ಪು. ಹಾಂ ನಿಮಗೆ ಚೆನ್ನಾಗಿತ್ತು. ನಿನ್ನೆ ಯಾಕೆ ವಿಡಿಯೋ ಮಾಡಿಲ್ಲ ಅದು ಎಲ್ಲ ಸುಸ್ತಾಗಿದ್ರು. ಬೆಂಗಳೂರಿಗೆ ಹೋಗಿ ಬರೋ ಅಷ್ಟರಲ್ಲಿ ಕಾರಲ್ಲೆಲ್ಲ ಓಡಾಡಿದ್ರೆ ಟಯರ್ಡ್ ಆಗುತ್ತೆ. ಚೆನ್ನಾಗಿತ್ತ ಒಟ್ಟಿನಲ್ಲಿ? ತುಂಬಾ ಚೆನ್ನಾಗಿತ್ತಂತೆ. ಮತ್ತೆ ಇನ್ನೊಂದ್ಸತಿ ಹೋಗ್ತೀರಾ? ಹ್ಞೂ ಖುಷಿ ಆಯ್ತು. ಹೋಗ್ಲಿ, ಎಷ್ಟು ದೂರ ಹೋಗಿದ್ದಕ್ಕೂ ಖುಷಿ ಆಯ್ತು. ನೋಡಿದ್ವಲ್ಲ, ಖುಷಿ ಆಯ್ತು. ಸೊ ಹಿಂಗೆ ಅವಾಗ್ಲಿಂದ ನೋಡ್ಕೊ ಬಂದಿದ್ರಲ್ಲ, ನಮ್ಮ ಡೈಲಿ ನೋಡ್ತಿದ್ರು. ಒಂದು ತಿಂಡಿನೂ ಮಾಡ್ಕೊಡ್ತಿರ್ಲಿಲ್ಲ ನಮ್ಮಮ್ಮ. ಮಾಡಿದ್ದ ಅವರು ನಂತರನೇ ಮಾಡ್ತಾರಲ್ಲ, ಅದ್ರಲ್ಲಿ ಇದಕ್ಕೆ ಹಾಕಿದ್ರೆ ಹಿಂಗೆ ಎಲ್ಲ ಉಲ್ಟಾ ಮಾಡ್ತಾರಲ್ಲ, ಸರಿ ಹಂಗಾಗಿ ನೀವೇ ಮಾಡೋದು. ಸರಿ ಇಷ್ಟೇ ಇವತ್ತಿನ ವಿಡಿಯೋ. ಅವ್ರ ಥರ ನಾವು ಮಾಡ್ತೀವಿ, ನಮ್ಮ ಥರ ಮಾಡ್ತೀವಿ. ಓಕೆ ಬಾಯ್ ಅಂತ ಹೋದ್ರು ಅವರು. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಬಾಯ್. ಸೊಳ್ಳಿ ಹುಜ್ಜು ಹುಜ್ಜು. ನೆನ್ನೆ ವಾರ ಇತ್ತು, ಪೂಜೆ ಮಾಡಿಲ್ಲ, ಅದಕ್ಕೆ ಇವತ್ತು ಮಾಡ್ತವ್ರೆ. ಸರಿ ಮಾಡಿ. ಸರಿ ಆಯ್ತು. ಇಲ್ಲ ಹೊಸ ಸ್ಟೈಲು, ಹೊಸ ಸ್ಟೈಲು ಇನ್ನೂ ಹೋಗಿಲ್ಲ. ಹೋಗಿಲ್ಲ. ಚೆನ್ನಾಗಿದೆ. ಇದೇ ಥರ ಮೇಂಟೈನ್ ಮಾಡು. ಸ್ನಾನ ಮಾಡ್ಕೊಂಡು ಹೋಗುತ್ತೀಗ. ಸರಿ ಮಾಡ್ಕೊಬೇಡ, ಹಂಗೆ ಇರು. ಅದಕ್ಕೆ ಏನೇನು ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಸ್ನಾನ ಮಾಡ್ತೀವಿ ಇವತ್ತು. ಸರಿ ಬಾಯ್ ಬಾಯ್. ಬಾಯ್ ಬಾಯ್.